ನಾನು ಇನ್ನೂ ಸತ್ತಿಲ್ಲ. ಬಿಗ್ ಬಾಸ್ನಿಂದ ಹೊರಬಂದ ಕಾರಣ ಬಿಚ್ಚಿಟ್ಟ ಚಂದ್ರಪ್ರಭ. ಫಿನಾಲೆಗೆ ದಿನಗಳು ಹತ್ತಿರವಾಗುತ್ತಿವೆ. ಸ್ಪರ್ಧಿಗಳು ಹೇಗಾದರೂ ಮಾಡಿ ಕಪ್ ಗೆಲ್ಲಲೇಬೇಕು ಎಂಬ ಹಠ ತೊಟ್ಟು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಪೂರೈಸುತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಕೊನೆಯವರೆಗೂ ಮನೆಯವರನ್ನು ನಗಿಸುತ್ತಾ ಇರ್ತಾರೆ ಎಂದುಕೊಂಡಿದ್ದ ಚಂದ್ರಪ್ರಭಾ ಎಲಿಮಿನೇಟ್ ಆಗುವ ಮೂಲಕ ಹೊರಬಂದಿದ್ದರು. ಇದೀಗ ಈ ಕುರಿತು ಅಚ್ಚರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕೊನೆಯವರೆಗೂ ಇರ್ತಾರೆ ಎಂದುಕೊಂಡಿದ್ದ ಚಂದ್ರಪ್ರಭಾ ಕೇವಲ 6 ವಾರಗಳಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಪ್ರಸ್ತುತ ಮನೆಯಿಂದ ಹೊರಬಂದ ವಿಚಾರವಾಗಿ ಮಾತನಾಡಿರುವ ಅವರು ಅಚ್ಚರಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಜೊತೆಗೆ ದೊಡ್ಮನೆಯಿಂದ ಹೊರಬಂದ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ಬಿಗ್ ಬಾಸ್ನ ನಂತರವರಿಗೆ ಅಲ್ಲ, ಆದ್ದರಿಂದ ಮನೆಯಿಂದ ಹೊರಬರಲು ನಾನೇ ನಿರ್ಧರಿಸಿದ್ದೆ. ಅದಕ್ಕೆ ಕಾರಣ ಏನು ಅಂತ ಮುಂದೊಂದು ದಿನ ಹೇಳ್ತೇನೆ. ಆದರೆ ಇನ್ಮುಂದೆ ನಾನು ಬಿಗ್ ಬಾಸ್ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಚಂದ್ರಪ್ರಭಾ ಅಚ್ಚರಿ ಮೂಡಿಸಿದರು. ಶಾಕಿಂಗ್ ಅಂದ್ರೆ ಈ ಬಾರಿಯ ಎಲಿಮಿನೇಷನ್ನಲ್ಲಿ ಚಂದ್ರಪ್ರಭಾ ಹಾಗೂ ಸುದಿ ಸೇಫ್ ಆಗಿದ್ದರು. ಆದರೆ ಕಾಕ್ರೋಚ್ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಬಚಾವಾದರು. ಇದರಿಂದಾಗಿ ಚಂದ್ರಪ್ರಭಾ ಹೊರಬರಬೇಕಾಯಿತು. ಆದರೆ ಇದೀಗ ಬೇರೆಯದ್ದೇ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲಿಮಿನೇಟ್ ಆಗುವ ಮುನ್ನ ನಾನೇ ಮನೆ ಮೇನ್ ಡೋರ್ ಬಡಿದು ಹೊರಬರುವ ನಿರ್ಧಾರ ಮಾಡಿದ್ದೆ. ಏಕೆ ಅಂತ ಮುಂದಿನ ದಿನ ತಿಳಿಸುವೆ. ಆದರೆ ಒಂದು ವಿಚಾರ, ಬಿಗ್ ಬಾಸ್ ನಮ್ಮಂಥವರಿಗೆ ಅಲ್ಲ, ಇನ್ಮುಂದೆ ಯಾವತ್ತೂ ಬಿಗ್ ಬಾಸ್ ನೋಡಲ್ಲ ಎಂದರು. ಇಷ್ಟಕ್ಕೆ ಸುಮ್ಮನಾಗದ ಚಂದ್ರಪ್ರಭಾ, ಬಿಗ್ ಬಾಸ್ನಲ್ಲಿ ಇಷ್ಟು ದಿನ ನಾನು ಹೇಗೆ ಆಡಿದೆ ಅಂತ ನೋಡಲು ಸಹ ನನಗೆ ಇಷ್ಟವಿಲ್ಲ. ಆದರೆ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ನಾನು ಸೋತಿರಬಹುದು, ಆದರೆ ಸತ್ತಿಲ್ಲ. ಮನೆಯಿಂದ ಹೊರಬರುವುದಕ್ಕೆ ನನ್ನದೇ ಆದ ಕೆಲವು ಕಾರಣಗಳು ಇವೆ, ಮುಂದಿನ ಹೇಳುತ್ತೇನೆ ಎಂದು ಚಂದ್ರಪ್ರಭಾ ನೋವಿನ ಮಾತುಗಳನ್ನಾಡಿದರು.